ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈ ಭಟರು ಜನ್ಮವ ತಾಳಿ ಇಳೆಯೊಳು ಕಂಸಡಿಬಿಕಾ ಭಯದಿ ಕರೆಸಿದರು. ಐಳನಾಮಕ ವಿಪ್ರಚಿತ್ತಿ ಸಮಾನುವೆನಿಪ ಹಿರಣ್ಯಕಶುಪುವು ಶೂಲಪಾಣಿಯ ಭಕ್ತ ನರಕಗೆ ಶತಗುಣಾಧಮನು. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತನ್ನಾಮ ಮದ್ವಚನ ಗೋಚರತ ಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 13. ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧು ಕೈಟಬರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕಾಲನೇಮಿಯಿಂದ ಪ್ರಾರಂಭಿಸಿ ಹಿರಣ್ಯಕಶಿಪುವಿನ ಪರ್ಯಂತ ದೈತ್ಯರ ತಾರತಮ್ಯವನ್ನು ಹೇಳ್ತಾರೆ. ಕಾಲನೇಮಿ ವಿಪ್ರಚಿತ್ತಿಗಿಂತಲೂ 100 ಗುಣಗಳಿಂದ ಅಧಮನಾದ ಕಾಲನೇಮಿ ಎಂಬ ದೈತ್ಯನು ತ್ರೇತೆಯಲ್ಲಿ ರಾವಣನ ಸೋದರ ಮಾವನಾದ ಮಾರೀಚನ ಪುತ್ರನಾಗಿ ಅವತರಿಸಿದನು. ಅಮೃತ ಸಂಜೀವಿನಿಯನ್ನು ತರುವುದಕ್ಕಾಗಿ ಆಂಜನೇಯನು ಸುಷೇಣನಿಂದ ಚಂದ್ರದ್ರೋಣ ಪರ್ವತಕ್ಕೆ ಕಳುಹಿಸಲ್ಪಟ್ಟಾಗ ಅಲ್ಲಿ ಕಾಲನೇಮಿಯು ತಾಪಸಿ ವೇಷದಿಂದ ಇದ್ದನು. ಮಾರುತಿಗೆ ಸಮೀಪದಲ್ಲಿ ಇರುವ ಕೊಳದಲ್ಲಿ ಮಜ್ಜನ ಮಾಡಿಕೊಂಡು ಬರುವಂತೆ ತಿಳಿಸಿದನು. ಅದರಂತೆ ಹನುಮಂತನು ಸ್ನಾನ ಮಾಡುತ್ತಿರುವಾಗ ಮೊಸಳೆ ರೂಪದಿಂದ ಕಾಲನೇಮಿಯು ಜಲಗರ್ಭವನ್ನು ಹೊಕ್ಕು ಆಂಜನೇಯನ ಚರಣಗಳನ್ನು ಹಿಡಿದು ಮಾರುತಿಗೆ ಪೀಡಿಸಿದನು. ಮಾರುತಿಯು ಆ ಮೊಸಳೆಯನ್ನು ಸೀಳಿ ಕಾಲನೇಮಿಯನ್ನು ಸಂಹರಿಸಿದನು. ಅದೇ ಕಾಲನೇಮಿಯು ದ್ವಾಪರ ಯುಗದಲ್ಲಿ ಕಂಸಾಸುರನಾಗಿ ಅವತರಿಸಿದನು. ಶ್ರೀಕೃಷ್ಣನ ಸೋದರ ಮಾವನು, ದೇವಕಿಯ ಅಣ್ಣನು, ಜರಾಸಂಧನ ಅಳಿಯನು. ಶ್ರೀಕೃಷ್ಣನು ಕಾಲನೇಮಿಯ ಅವತಾರಿಯಾಗಿದ್ದ ಕಂಸಾಸುರನನ್ನು ಸಂಹರಿಸಿದನು. ಮಧು ಕೈಟಬರು ಕಾಲನೇಮಿಗಿಂತ ತಾರತಮ್ಯದಲ್ಲಿ ಮಧು ಕೈಟಬರೆಂಬ ಸಹೋದರದ್ವಯರು 5 ಗುಣಗಳಿಂದ ಅಧಮರು. ಬ್ರಹ್ಮದೇವರನ್ನು ಕಲ್ಪಾದಿಯಲ್ಲಿ ಶ್ರೀ ವಿಷ್ಣು ವಟಪತ್ರಶಾಹಿಯಾಗಿ ಮಲಗಿದ್ದಾಗ ಆತನ ಕಿವಿಯ ಮಲದಿಂದ ಮಧು ಮತ್ತು ಕೈಟಬರು ಎಂಬ 2 ದೈತ್ಯರು ಜನಿಸಿದರು. ಶ್ರೀಹರಿಯ ನಾಭಿ ಕಮಲ ಸಂಜಾತರಾದ ಬ್ರಹ್ಮದೇವರನ್ನು ಪೀಡಿಸತೊಡಗಿದರು. ಆಗ ಮಹಾವಿಷ್ಣುವು ಬ್ರಹ್ಮನಿಗೆ ಅಭಯವನ್ನಿತ್ತು ಅವರೊಡನೆ ಹೋರಾಡಿ ತನ್ನ ತೊಡೆಯ ಮೇಲಿರಿಸಿಕೊಂಡು ಇಬ್ಬರನ್ನು ಸಂಹರಿಸಿದನು. ಮಧು ದೈತ್ಯನು ಕೈಟಭನ ಅಣ್ಣನು. ಅವರ ಮೇಧಸ್ಸಿನಿಂದ ಭೂಮಿಯ ಮೇಲೆಲ್ಲ ಹರಡಿದನು. ಇದರಿಂದ ಭೂಮಿಗೆ ಮೇದಿನಿ ಎಂಬ ಹೆಸರಾಯಿತು. ಇದೇ ಮಧು ಕೈಟಬರು ಹಂಸ ಮತ್ತು ಡಿಭಿಕ ಎಂಬ ಹೆಸರಿನಿಂದ ಜನ್ಮ ತಾಳಿದರು. ಸಾಲ್ವ ದೇಶಾಧಿಪತಿಯಾಗಿದ್ದ ಹಂಸನು ಮಧು ನಾಮಕ ದೈತ್ಯನ ಅವತಾರನು. ಕ್ರೂರನಾದ ರಾಜನು ಸಜ್ಜನರ ಪೀಡಕನಾಗಿದ್ದನು. ಡಿಭಿಕನು ಕೈಟಭ ನಾಮಕ ದೈತ್ಯನ ಅವತಾರಿ. ಹಂಸನ ತಮ್ಮ ಹಂಸನನ್ನು ಬಲರಾಮನು, ಡಿಭಿಕನನ್ನು ಕೃಷ್ಣನು ಕೊಂದರು. ವಿಪ್ರಚಿತ್ತಿ ಇವನು ಇದೇ ಹೆಸರಿನ 3ನೇ ಕಕ್ಷದ ಅಲಕ್ಷ್ಮಿಗಿಂತ ನೀಚನಾದವನು. ವಿಪ್ರಚಿತ್ತಿಯಲ್ಲಿ 6ನೇ ಕಕ್ಷದ ಅದೇ ಹೆಸರಿನ ದೈತ್ಯನು ಕಶ್ಯಪ ಮುನಿಯಿಂದ ಧನುವಿನಲ್ಲಿ ಜನಿಸಿದವನು. ಈತನು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ತಂಗಿ ಸಿಂಹಿಕೆಯನ್ನು ಲಗ್ನವಾದ. ಇವನಿಗೆ ಸಿಂಹಿಕೆಯ ಪುತ್ರನಾಗಿ ತ್ರೇಂಶ, ಶಬ್ದ, ನಭ, ವಾತಾಪಿ, ಇಲ್ವಲ, ನಮುಚಿ, ವಿಸ್ಯಮ, ಅಂಧಕ, ನರಕ, ಕಾಲನಾಭ, ಸ್ವರ್ಭಾನು ಅಥವಾ ರಾಹು, ವಕ್ರಯೋಧಿ ಎಂಬ 12 ಮಕ್ಕಳು ಜನಿಸಿದರು. 3ನೇ ಕಕ್ಷಾಪನ್ನನಾದ ವಿಪ್ರಚಿತ್ತಿಯು ಜರಾಸಂಧನಾಗಿ ಅವತರಿಸಿದವನು. ವಿಪ್ರಚಿತ್ತಿಯು ಹಿರಣ್ಯಕಶಿಪುವಿಗೆ ಸಮಾನ ಕಕ್ಷಾಪನ್ನನು. ಹಿರಣ್ಯಕಶಿಪು
ಕಶ್ಯಪ ಮಹಾಮುನಿಯಿಂದ ದಿತಿಯಲ್ಲಿ ಜನಿಸಿದವನು. ಹಿರಣ್ಯಾಕ್ಷನ ಅಣ್ಣ ಜಂಬಾಸುರನ ಪುತ್ರಿಯಾದ ಕಯಾದು ಈತನ ಪತ್ನಿ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ, ಸಹ್ಲಾದ, ಅನುಹ್ಲಾದ, ಹ್ಲಾದ ಎಂಬ 4 ಪುತ್ರರು. ಇವನ ವೈರಿ ಪ್ರಹ್ಲಾದನು ಭಾಗವತೋತ್ತಮನು. ಅವನ ವಾಕ್ಯವನ್ನು ಸತ್ಯ ಮಾಡಿಸುವುದಕ್ಕಾಗಿ ಶ್ರೀ ವಿಷ್ಣು ಸ್ತಂಭವನ್ನು ಸೀಳಿಕೊಂಡು ನರಸಿಂಹ ರೂಪದಿಂದ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಸಂಹರಿಸಿದನು. ಹಿರಣ್ಯಕಶಿಪುವು ಜೀವದ್ವಯ ವೇಷವುಳ್ಳವನು. ಸನಕಾದಿಗಳಿಂದ ಶಾಪಗ್ರಸ್ತನಾಗಿದ್ದ ವಿಷ್ಣುವಿನ ದ್ವಾರಪಾಲಕನಾದ ಜಯನೊಡನೆ ಆದಿ ಹಿರಣ್ಯಕನೆಂಬ ದೈತ್ಯನೂ ಅವಿಷ್ಟರಾಗಿದ್ದರು. ನರಕಾಸುರ ಶ್ರೀ ವಿಷ್ಣುವು ವರಹಾವತಾರವನ್ನು ತಾಳಿದಾಗ ಆತನ ದೇಹದಿಂದ ಒಂದು ಬಿಂದು ಬೆವರು ಭೂಮಿಯ ಮೇಲೆ ಬಿತ್ತು. ಆಗ ವರಾಹದೇವರಿಂದ ಭೂಮಿಯಲ್ಲಿ ನರಕಾಸುರನು ಜನಿಸಿದನು. ಈತ ಭೂಪುತ್ರನು. ಇದರಿಂದ ಇವನಿಗೆ ಭೌಮ ಎಂಬ ಹೆಸರು. ನರಕಾಸುರನು ಭೂದೇವಿಯ ದ್ವಾರ ಶ್ರೀ ವಿಷ್ಣುವಿನಿಂದ ದತ್ತವಾದ ವೈಷ್ಣವಾಸ್ತ್ರವನ್ನು ಪಡೆದವನು. ಪ್ರಾಗ್ಜ್ಯೋತಿಷ್ಪುರವೆಂಬುದು ನರಕಾಸುರನ ರಾಜಧಾನಿ. ಇಂದ್ರನ ಶ್ವೇತ ಛತ್ರವನ್ನು ಅದಿತಿಯ ಕರ್ಣಕುಂಡಲಗಳನ್ನು ಅಪಹರಿಸಿದ ದುರುಳನಿವನು. ಆಗ ದೇವತೆಗಳಿಂದ ಪ್ರಾರ್ಥಿತನಾದ ಶ್ರೀಕೃಷ್ಣನು ಪ್ರಾಗ್ಜ್ಯೋತಿಷ್ಪುರಕ್ಕೆ ಧಾವಿಸಿ ನರಕಾಸುರನೊಡನೆ ಹೋರಾಡಿ ಸಂಹರಿಸಿದನು. ಇಂದ್ರನಿಗೆ ಶ್ವೇತ ಛತ್ರವನ್ನು, ಮಣಿಪರ್ವತವನ್ನು, ಅದಿತಿಗೆ ಕರ್ಣಕುಂಡಲಗಳನ್ನು ಇತ್ತ. ನರಕಾಸುರನ ಮಗ ಭಗದತ್ತನಿಗೆ ರಾಜ್ಯಾಭಿಷೇಕ ಮಾಡಿ ನರಕಾಸುರನ ವಶದಲ್ಲಿದ್ದ ಬಂಧಿತರಾದ ಕನ್ಯೆಯರನ್ನು ಸೆರೆಯಿಂದ ಬಿಡಿಸಿ ಅವರನ್ನು ವಿವಾಹವಾದ. ನರಕಾಸುರನ ಸಂಹಾರವಾದ ದಿನವನ್ನೇ ನರಕ ಚತುರ್ದಶಿ ಎಂದು ಆಚರಿಸುತ್ತೇವೆ. ಹಿರಣ್ಯಕಶಿಪು ನರಕಾಸುರನಿಗಿಂತ 100 ಗುಣಗಳಿಂದ ಅವರನ್ನು ತಾರತಮ್ಯ ಕ್ರಮದಲ್ಲಿ ಕಾಲನೇಮಿ, ಮಧುಕೈಟಭರು, ಹಂಸಡಿಫಿಕರು, ಐಳ ನಾಮಕ ವಿಪ್ರಚಿತ್ತಿ, ನರಕಾಸುರ, ಹಿರಣ್ಯಕಶಿಪು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.